टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಲ್ತುಳಿತದಲ್ಲಿ ಆರ್ಸಿಬಿಯ 11 ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನವಾಗಿದ್ದ 4 ಆರೋಪಿಗಳು ಬಿಡುಗಡೆಗೊಳಿಸುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಇಂದು ನಡೆಯಲಿದೆ. ಬಂಧನ ಕಾನೂನು ಬಾಹಿರವೆಂದು ಬಿಡುಗಡೆಗಾಗಿ ನಿಖಿಲ್, ಸುನಿಲ್ ಮ್ಯಾಥ್ಯೂ, ಕಿರಣ್, ಶಮಂತ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ಇಂದು ಕೂಡ ಮುಂದುವರಿಯಲಿದೆ. ನಿನ್ನೆ ವಾದ ಮಂಡನೆಗೆ ಕಾಲಾವಕಾಶಕ್ಕೆ ಸರ್ಕಾರ ಮನವಿ ಮಾಡಿತ್ತು. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಎಲ್ಲ ದಾಖಲೆಗಳನ್ನು ಹಾಜರುಪಡಿಸಲು ಸಮಯ ಬೇಕೆಂದು ಮನವಿ ಮಾಡಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಭೀಕರ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮ್ಯಾಜಿಸ್ಟ್ರಿಯಲ್ ತನಿಖೆ ಚುರುಕುಗೊಂಡಿದೆ. ಇಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ದುರಂತದ ಕುರಿತು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಿದ್ದಾರೆ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 1ರವರೆಗೆ ತಮ್ಮ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಜಗದೀಶ್ ಗಾಯಾಳುಗಳನ್ನು ವಿಚಾರಿಸಿ ಅವರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಿದ್ದಾರೆ. ರಾಹುಲ್ ಗಾಂಧಿ ಜೊತೆಗಿನ ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಕಾಲ್ತುಳಿತ ಪ್ರಕರಣ ಸಂಬಂಧ ಕೈಗೊಂಡಿರೋ ಕ್ರಮದ ಬಗ್ಗೆ ವಿವರಣೆ ನೀಡಿದ್ದೀವಿ. 11 ಜನರು ಸಾಯಬಾರದಿತ್ತು. ಆ ಘಟನೆಯಿಂದ ನೋವಾಗಿದೆ. ಇದರ ಸಮರ್ಥನೆಗೆ ಕುಂಭಮೇಳದ ಘಟನೆಯನ್ನ ತೆಗೆದುಕೊಳ್ಳೋದಿಲ್ಲ ಅಂದ್ರು. ಟ್ರಾಜಿಡಿ ದುರಂತ ಏನಾಗಿತ್ತು ಅದರ ಬಗ್ಗೆ ಕೂಡ ಚರ್ಚೆ ಆಯಿತು. ಚರ್ಚೆಯಾಗಿ ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದನ್ನೆಲ್ಲ ವಿವರಿಸಿದ್ದೀವಿ. ಹೊಸದಾಗಿ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡ್ತಕ್ಕಂಥದ್ದು, ಆಮೇಲೆ ಜುಡಿಷಿಯಲ್ ಕಮಿಷನ್ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು, ಅದು ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್. ಸುತ್ತಲೂ ಸಾವಿರಗಟ್ಟಲೆ ಅಭಿಮಾನಿಗಳು, ಜೋರು ಜೋರು ಕೂಗಾಟ, ಜೈಕಾರ. ಕ್ರಿಕೆಟ್ ಲೋಕದ ಕಿಂಗ್ ವಿರಾಟ್ ಕೊಹ್ಲಿ ಹಾಗೂ ಆರ್ಸಿಬಿ ಆಟಗಾರರ ಜೊತೆ ಸೆಲ್ಫಿ ತೆಗೆದುಕೊಳ್ಳೋಕೆ ಮುಗಿಬೀಳ್ತಿರೋ ಜನ. ವಿಧಾನಸೌಧದ ಮುಂದೆ ಮೈ ಮೇಲೆ ಬಿದ್ದ ಸಾವಿರಾರು ಅಭಿಮಾನಿಗಳನ್ನ ಕಂಡು ಪರದಾಡಿದ ಆರ್ಸಿಬಿ ಆಟಗಾರರ ದೃಶ್ಯ ಇದು. ಕೊಂಚ ಯಾಮಾರಿದ್ರು ಆಟಗಾರರ ಮೇಲೆಯೇ ಬಿದ್ದು ಮತ್ತೊಂದು ಅನಾಹುತವೇ ನಡೆದು ಹೋಗ್ತಿತ್ತು ಅನ್ನೋದನ್ನ ಸಾರಿ ಹೇಳ್ತಿದೆ ಈ 60 ಸೆಕೆಂಡ್ಗಳ ವಿಡಿಯೋ. ಕಾಲ್ತುಳಿತ ಪ್ರಕರಣಕ್ಕೆ ಮೂಲ ಕಾರಣ ಏನು ಅನ್ನೋದನ್ನ ಕೆದಕುತ್ತಿರುವ ಪ್ರಾಥಮಿಕ ತನಿಖೆಯ ಮೌಖಿಕ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಶಾಕ್ ಎದುರಾಗಿದೆ. ವಿಧಾನಸೌಧದ ಬಳಿ ಆದ ಲೋಪಗಳ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ವಿಧಾನಸೌಧದಲ್ಲಿ ಇರೋದು ಸನ್ಮಾನ ಮಾತ್ರ. ಎಲ್ಲರೂ ಸ್ಟೇಡಿಯಂ ಕಡೆ ಹೋಗಿ ಅಲ್ಲಿ ಸೆಲೆಬ್ರೇಷನ್ ಅಂತ ವಿಧಾನಸೌಧದ ಬಳಿ ಮೈಕ್ನಲ್ಲಿ ಓರ್ವ ಶಾಸಕ ಮತ್ತು ನಿರೂಪಕರಿಂದ ಅನೌನ್ಸ್ ಮಾಡಲಾಗಿತ್ತು. ತಕ್ಷಣ ವಿಧಾನಸೌಧದ ಕಡೆ ಇದ್ದವರು ಸ್ಟೇಡಿಯಂ ಕಡೆ ನುಗ್ಗಿದ್ರು. ಜೊತೆಗೆ ವಿಧಾನಸೌಧದ ಕಾರ್ಯಕ್ರಮ ಮುಗಿಸುವವರೆಗೂ ಚಿನ್ನಸ್ವಾಮಿ ಗೇಟ್ ತೆರೆಯಬೇಡಿ ಅಂತ ಕೆಎಸ್ಸಿಎ ಪದಾಧಿಕಾರಿಗಳಿಗೆ ಐಪಿಎಸ್ ಅಧಿಕಾರಿಯೊಬ್ಬರು ನಿರ್ದೇಶಿಸಿದ್ರು ಎನ್ನಲಾಗಿದೆ. ಮುಖ್ಯಮಂತ್ರಿಗಳನ್ನ ಇಂಪ್ರೆಸ್ ಮಾಡೋದಕ್ಕೆ ಅಧಿಕಾರಿಯಿಂದ ಈ ಸೂಚನೆ ಅಂತ ತಿಳಿದು ಬಂದಿದ್ದು. ಇದೇ ಕಾರಣಕ್ಕೆ 21 ಗೇಟ್ಗಳ ಪೈಕಿ ಚಿನ್ನಸ್ವಾಮಿ ಸ್ಟೇಡಿಯಂನ 3 ಗೇಟ್ ಮಾತ್ರ ಓಪನ್ ಆಗಿದ್ವು. 18 ಗೇಟ್ ಬಂದ್ ಮಾಡಲಾಗಿತ್ತು ಎನ್ನಲಾಗಿದೆ. 18 ವರ್ಷಗಳ ಬಳಿಕ ಮೊದಲ ಸಲ ಕಪ್ ಗೆದ್ದ ಆರ್ಸಿಬಿ ಫ್ರಾಂಚೈಸಿಯನ್ನ ಮಾರಾಟ ಮಾಡೋದಕ್ಕೆ ಮಾಲೀಕರು ಮುಂದಾಗಿದ್ದಾರೆ ಅಂತ ವರದಿಯಾಗಿತ್ತು. ಬ್ರಿಟನ್ ಮೂಲದ ಮದ್ಯ ಕಂಪನಿ ಆರ್ಸಿಬಿ ಮಾಲೀಕ ಸಂಸ್ಥೆಯಾದ ಡಿಯಾಜಿಯೋ ಆರ್ಸಿಬಿಯನ್ನ ಸಂಪೂರ್ಣವಾಗಿ ಅಥವಾ ಒಂದಷ್ಟು ಪಾಲನ್ನ ಮಾರಾಟ ಮಾಡಲು ಮುಂದಾಗಿದೆ. ಅಂದಾಜು 16,834 ಕೋಟಿಗೆ ಆರ್ಸಿಬಿ ಮಾರಾಟವಾಗುವ ಸಾಧ್ಯತೆ ಇದೆ ಅಂತ ಸುದ್ದಿಗಳು ಹರಿದಾಡಿದ್ವು. ಆದರೆ ಆರ್ಸಿಬಿ ಫ್ರಾಂಚೈಸಿಯನ್ನ ಮಾರುವುದಿಲ್ಲ. ಇದೆಲ್ಲ ಊಹಾಪೋಹ ಅಂತ ಮಾಲೀಕರು ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಕಾಲ್ತುಳಿತದಿಂದ ಆರ್ಸಿಬಿಯ 11 ಅಭಿಮಾನಿಗಳ ಸಾವು ಪ್ರಕರಣದಲ್ಲಿ ಇನ್ನಷ್ಟು ಮಾಹಿತಿ ಬಯಲಾಗ್ತಿದೆ. ಐಎಎಸ್ ವರ್ಸಸ್ ಐಪಿಸಿ ಅಧಿಕಾರಿಗಳ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಭದ್ರತೆ ಕಷ್ಟ ಅಂದ್ರೂ ಹಠಕ್ಕೆ ಬಿದ್ದು ತಮ್ಮನಿಗೆ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಕೊಡಿಸೋದಕ್ಕೆ ಐಎಎಸ್ ಅಧಿಕಾರಿಯೊಬ್ಬರು ಇವೆಂಟ್ ಮಾಡಿಸಿದ ಗಂಭೀರ ಆರೋಪ ಕೇಳಿ ಬಂದಿದೆ. ಇಷ್ಟೆಲ್ಲ ಆದ್ರೂ ಐಪಿಎಸ್ ಅಧಿಕಾರಿಗಳನ್ನ ಮಾತ್ರ ಅಮಾನತು ಮಾಡಲಾಗಿದ್ದು, ಇದನ್ನ ವಾಪಸ್ ಪಡೆಯುವಂತೆ ಭಾರತೀಯ ಪೊಲೀಸ್ ಒಕ್ಕೂಟ ಸಿಎಂಗೆ ಪತ್ರವನ್ನ ಬರೆದಿದೆ.
ಕಾಲ್ತುಳಿತದಿಂದ ಆರ್ಸಿಬಿಯ 11 ಅಭಿಮಾನಿಗಳು ಸಾವನ್ನಪ್ಪಿದ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರುವ 4 ಆರೋಪಿಗಳನ್ನ ಬೆಂಗಳೂರಿನ 1ನೇ ಎಸಿಜೆಎಂ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಕೊಹ್ಲಿ ಆಪ್ತ ನಿಖಿಲ್ ಸೋಸ್ಲೆ ಹಾಗೂ ಸುನಿಲ್ ಮ್ಯಾಥ್ಯೂ, ಕಿರಣ್ ಶಮಂತ್ನನ್ನ ವಶಕ್ಕೆ ನೀಡುವಂತೆ ಸಿಐಡಿ ಕೋರಿತ್ತು. ಆದರೆ ಬಾಕಿ ಇರುವ ಅರ್ಜಿ ಇತ್ಯರ್ಥವಾಗುವವರೆಗೆ ಸಿಐಡಿ ಕಸ್ಟಡಿಗೆ ಕೇಳದಂತೆ ಹೈಕೋರ್ಟ್ ಆದೇಶಿಸಿರುವ ಹಿನ್ನೆಲೆ ಕಸ್ಟಡಿಗೆ ನೀಡುವಂತೆ ಕೇಳಿದ್ದ ಅರ್ಜಿಯನ್ನ ಸಿಐಡಿ ಹಿಂಪಡೆದಿದೆ. ರಾಜ್ಯದಲ್ಲಿ ಜಾತಿಗಳ ಗಣತಿಯ ಮರು ಸಮೀಕ್ಷೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಘೋಷಿಸಿದ ಸಿಎಂ ಸಿದ್ದರಾಮಯ್ಯ, ಈ ಹಿಂದಿನ ಸಮೀಕ್ಷೆಗಳು ಹಳೆಯದಾದ್ರಿಂದ ಹೊಸದಾಗಿ ಜಾತಿಗಳ ಗಣತಿ ಮಾತ್ರ ನಡೆಯಲಿದೆ ಅಂತ ಹೇಳಿದ್ದಾರೆ. ಸರ್ವೆ ಮಾತ್ರ, ಜಾತಿ ಸರ್ವೆ ಮಾತ್ರ 90 ದಿನದೊಳಗಡೆ ಸರ್ವೆ ಆಗಬೇಕು. ಇನ್ನು ಅಪಸ್ವರ ಬರಬಾರದೆಂಬ ಉದ್ದೇಶದಿಂದ ಮತ್ತೆ ಜಾತಿ ಗಣತಿಗೆ ಸಲಹೆ ನೀಡಲಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಜಾತಿ ಗಣತಿ ಮರು ಸಮೀಕ್ಷೆಯನ್ನ ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ವಾಗತಿಸಿದೆ. ಎಂಎಸ್ ಧೋನಿ ಕ್ರಿಕೆಟ್ ಜೀವನದಲ್ಲಿ ಮತ್ತೊಂದು ಮೈಲಿಗಲ್ಲು ಸೇರಿಕೊಂಡಿದೆ. ಲಂಡನ್ನಲ್ಲಿ ನಡೆದ ಸಮಾರಂಭದಲ್ಲಿ ಐಸಿಸಿ ಹಾಲ್ ಆಫ್ ಫೇಮ್ ಗೌರವಕ್ಕೆ ಧೋನಿ ಪಾತ್ರರಾಗಿದ್ದಾರೆ. ಧೋನಿ ಈ ಗೌರವ ಪಡೆದ 11ನೇ ಭಾರತೀಯ ಕ್ರಿಕೆಟಿಗನಾಗಿದ್ದು, ಧೋನಿಗೆ ಬಿಸಿಸಿಐ ವಿಶೇಷವಾಗಿ ಅಭಿನಂದನೆ ತಿಳಿಸಿದೆ. ವೆಸ್ಟ್ ಇಂಡೀಸ್ ತಂಡದ ದೈತ್ಯ ಬ್ಯಾಟರ್ ಎಂದೇ ಗುರುತಿಸಿಕೊಂಡಿದ್ದ ನಿಕೋಲಸ್ ಪೂರನ್ ಎಲ್ಲಾ ಫಾರ್ಮೆಟ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ದಿಢೀರ್ ನಿವೃತ್ತಿ ಘೋಷಿಸಿದ್ದಾರೆ. 29ನೇ ವಯಸ್ಸಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರುವುದು ಅಚ್ಚರಿ ತರಿಸಿದೆ.